ಯೋಹಾನನು ಬರೆದ ಸುವಾರ್ತೆ ಪುಸ್ತಕ 15ನೇ ಅಧ್ಯಾಯ 16ನೇ ವಚನ. ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂಥದ್ದಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಹೀಗಿರಲಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನು ನೀವು ಏನೇನು ಬೇಡಿಕೊಳ್ಳುವಿರೋ ಅದನ್ನು ಆತನು ನಿಮಗೆ ಕೊಡುವನು. ಕರ್ತನಲ್ಲೂ ಪ್ರೀತಿ ದೇವ ಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ಹೊಂದಿಸ್ತೇನೆ. ನೀವು ಯೇಸು ಕರ್ತನ ಮೇಲೆ ವಿಶ್ವಾಸವಿಟ್ಟಂಥ ದಿನಗಳಿಂದ ಈವರೆಗೂ ನಿಮ್ಮ ಜೀವಿತದಲ್ಲಿ ಅನೇಕ ವ್ಯತ್ಯಾಸಕರವಾದಂಥ ಹೋರಾಟಗಳು, ಶೋಧನೆಗಳು, ಇಕ್ಕಟ್ಟುಗಳು ಬಂದಿರಬಹುದು. ಆದರೆ ಅವ್ಯಾವುದೂ ಸಹ ನಿಮ್ಮನ್ನು ನಾಶಪಡಿಸದ ಹಾಗೆ ಕರ್ತನೆ ನಿಮ್ಮನ್ನು ಅವುಗಳೆಲ್ಲವುಗಳಿಂದಲೂ ಸಹ ಬಿಡಿಸಿಕೊಂಡು ನಡೆಸ್ತಾ ಬಂದಿದ್ದಾರೆ. ಈ ದಿವಸ ಸಹ ಕೆಲವೊಂದು ಅಂಥದೇ ವಿಧವಾದಂಥ ಹೋರಾಟಗಳಲ್ಲಿ ನೀವು ಜೀವಿಸ್ತಾ ಇರ್ಬೋದು. ಆದರೆ ಕರ್ತನಿಗಾಗಿ ಆರಿಸಿ ತೆಗೆದುಕೊಂಡಂಥ ನೀವು ಯೇಸುವಿನ ನಿಮಿತ್ತವಾಗಿ ಬರುವಂಥ ಎಲ್ಲ ಹೋರಾಟಗಳನ್ನು ಸಹಿಸಿಕೊಳ್ಳುವಂಥ ಆತ್ಮನನ್ನು ಕರ್ತ ನಿಮಗೆ ಕೊಡಲ್ಪಟ್ಟಿದ್ದವರಾಗಿದ್ದಾರೆ. ಹಾಗಾಗಿ ದೇವರಾತ್ಮನಲ್ಲಿ ನೀವು ಬೆಳವಣಿಗೆ ಆಗುತ್ತಾ ಬನ್ನಿರಿ. ಪವಿತ್ರಾತ್ಮನ ಫಲಗಳು ನಮ್ಮ ಜೀವಿತದಲ್ಲಿರುವಾಗ ನಾವು ಯೇಸುವಿಗೆ ಸಾಕ್ಷಿಯಾಗಿ ಜೀವಿಸಲಿಕ್ಕೆ ಸಾಧ್ಯ. ಕರ್ತನಿಗೆ ಫಲವುಳ್ಳಂಥವರು ಅವರಿಗೆ ಮೆಚ್ಚುಗೆಯಾಗಿ ಇದ್ದವರಾಗಿ ಇದ್ದಾರೆ. ಇಂದು ವರಗಳನ್ನು ಅನೇಕರು ಅವರು ಮೆಚ್ಚಿಕೊಳ್ಳುತ್ತಾರೆ. ಆದರೆ ದೇವರಿಗೆ ಬೇಕಾಗಿರುವಂಥದ್ದು ವರಗಳುಳ್ಳಂಥವರಲ್ಲ, ಮುಖ್ಯವಾಗಿ ಫಲವನ್ನು ಕೊಡುವಂಥವರು. ಪ್ರೀತಿ, ಸಂತೋಷ, ಕ್ಷಮೆ, ದಮೆ, ದಯೆ, ಉಪಕಾರ, ನಂಬಿಕೆ, ಸಾತ್ವಿಕತ್ವ, ಹೀಗೆ ಕರ್ತನಲ್ಲಿದ್ದಂಥ ಅದೇ ಸ್ವಭಾವ ನಮ್ಮಲ್ಲಿರಬೇಕು. ನಾವು ಯೇಸುವಿನವರಾದಂಥ ಕಾರಣ ಯೇಸು ನಮ್ಮನ್ನು ಅವರ ಗುರುತಾಗಿ ಲೋಕದಲ್ಲಿ ಇಡಲ್ಪಟ್ಟವರಾಗಿ ಇದ್ದಾರೆ. ನಮ್ಮ ಜೀವಿತದಲ್ಲಿ, ನಮ್ಮ ನಡವಳಿಕೆಗಳಲ್ಲಿ, ನಮ್ಮ ಮಾತುಗಳಲ್ಲಿ ಇತರ ಜನಗಳಿಗೆ ನಾವು ಯೇಸುವನ್ನು ತೋರಿಸಿಕೊಡುವವರಾಗಿ ಇದ್ದೇವೆ. ಹಾಗಾಗಿ ನಾವು ಫಲವನ್ನು ಕೊಡುವವರಾಗಿ ಇರುವಾಗ ಕರ್ತನ ಸಮ್ಮುಖದಲ್ಲಿ ಏನೆಲ್ಲವನ್ನು ಬೇಡಿಕೊಂಡು ಸಹ ಕರ್ತನು ಅದನ್ನು ಒದಗಿಸಿಕೊಡುವವರಾಗಿ ಇದ್ದಾರೆ. ಹಾಗಾದರೆ ಈವರೆಗೂ ಸಹ ನಿಮ್ಮ ಜೀವಿತದಲ್ಲಿ ಎಷ್ಟೋ ವಿಧವಾದಂಥ ಪ್ರಾರ್ಥನೆಗಳನ್ನು ಮಾಡಿದ್ದೀರಿ. ಆದರೆ ಫಲಗಳಿಲ್ಲದೆ ಇರುವಂಥ ಪ್ರಾರ್ಥನೆ ದೇವರು ಹೇಗೆ ಕೇಳಲಿಕ್ಕೆ ಸಾಧ್ಯ? ಯಾರು ನಿಮ್ಮನ್ನು ನಿಂದಿಸ್ತಾರೆ, ಬೈತಾರೆ, ಒಡೆಯಲಿಕ್ಕೆ ಬರುತ್ತಾರೆ, ಅವರ ಹಾಗೆ ನೀವು ಸಹ ವರ್ತಿಸುವುದಾದರೆ ನಿಮ್ಮಲ್ಲಿ ಹೇಗೆ ಫಲ ಇದೆ ಅಂತೇಳಿ ನೀವು ಗುರುತಿಸಲಿಕ್ಕೆ ಸಾಧ್ಯ? ಇತರರು ಗುರುತಿಸಲಿಕ್ಕೆ ಸಾಧ್ಯ. ಇತರರು ಬೈಯುವಾಗ ನೀವು ತಾಳ್ಮೆಯಿಂದ ಸಹಿಸಿಕೊಳ್ಳ್ರಿ. ನಿಂದಿಸುವವರಿಗೆ ನೀವು ನಿಂದಿಸಬೇಡ್ರಿ. ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡ್ರಿ. ನಿಂದೆಗೆ ನಿಂದೆಯನ್ನು ಮಾಡಬೇಡ್ರಿ. ಬದಲಾಗಿ ಕ್ಷಮಿಸ್ರಿ. ಅದಕ್ಕೋಸ್ಕರವಾಗಿ ದೇವರು ನಿಮ್ಮನ್ನು ಕರೆದಿದ್ದಾರೆ. ಇದುವೇ ಯೇಸುವಿನಲ್ಲಿದ್ದಂಥ ಫಲ. ನಿಮ್ಮಲ್ಲಿಯೂ ಆ ಫಲಗಳಿರುವಾಗ ನೀವು ತಂದೆಯನ್ನು ಏನನ್ನಾದರೂ ಬೇಡಿಕೊಳ್ಳ್ರಿ, ನಿಶ್ಚಯವಾಗಿ ದೇವರು ಕೊಡುತ್ತಾರೆ. ಹಾಗಾಗಿ ಇತರ ಜನಗಳ ಹಾಗೆ ಜೀವಿಸಬೇಡ್ರಿ. ಯೇಸು ನಮಗೆ ದೊಡ್ಡ ಮಾದರಿ. ಆತನನ್ನು ಅನುಸರಿಸೋಣ. ಹಾಗೆ ಆತನನ್ನು ಅನುಸರಿಸಿ ಜೀವಿಸುವಾಗ ನಮ್ಮ ಎಲ್ಲ ಪ್ರಾರ್ಥನೆಗಳು ಸಹ ದೇವರ ಸನ್ನಿಧಿಯಲ್ಲಿ ಮುಟ್ಟಲ್ಪಡುವಂಥದ್ದಾಗಿದೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಈ ಸಹೋದರ ಸಹೋದರಿಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಇವರ ಜೀವಿತದಲ್ಲಿ ಫಲಗಳನ್ನು ಕೊಡುವ ಹಾಗೆಯೂ ಅಪ್ಪ, ಅನೇಕ ಪ್ರಾರ್ಥನೆಗಳಿಗೆ ತಡೆಯಾಗಿರುವಂಥ ಒಂದೊಂದು ಸಂಗತಿಗಳನ್ನು ತೆಗೆದಿಟ್ಟಲ್ಪಟ್ಟು ಇಂದಿನಿಂದಲೇ ಪವಿತ್ರಾತ್ಮನ ಫಲಗಳನ್ನು ಹೊಂದಿಕೊಂಡು ಯೇಸುವನ್ನು ಅನುಸರಿಸಲ್ಪಟ್ಟು ಸಾಕ್ಷಿಯಾಗಿ ಜೀವಿಸಲಿಕ್ಕೆ ಸಹಾಯ ಮಾಡ್ರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.